ಬಯ್ಯಾಪುರ್. ಗುರುತಿನ ಸಂಖ್ಯೆ 1481 ನಗರಾಭಿವೃದ್ಧಿ ಸಚಿವರಿಗೆ. ಮಾನ್ಯ ಸಭಾಪತಿ ಉತ್ತರವನ್ನು ಒದಗಿಸಲಾಗಿದೆ. ಉತ್ತರವನ್ನು ಒದಗಿಸಿದ್ದಾರೆ. ಇದು 4ನೇ ಸಾರಿ ಈ ಪ್ರಶ್ನೆಯನ್ನು ಕೇಳ್ತಾ ಇರೋದು. ಅದೇ ಉತ್ತರ ಅದೇ ತಮಗೂ ಗೊತ್ತು. ನಮ್ಮ 30,000 ಜನಸಂಖ್ಯೆ ಇರುವಂಥ ಒಂದು ಮುದಗಲ್ ಪಟ್ಟಣ ಮುಂದೆ ತಾಲೂಕು ಘೋಷಣೆ ಮಾಡ್ರಿ ಅಂತ ನಾವೆಲ್ಲ ಒತ್ತಾಯ ಮಾಡ್ತಾ ಇದ್ವಿ. ಅಂಥ ಒಂದು ಪಟ್ಟಣಕ್ಕೆ 15 ದಿವಸಕ್ಕೊಮ್ಮೆ, ಈಗಾಗಲೇ ಈ ಬೇಸಿಗೆ ಬಂದಿರೋದ್ರಿಂದ ಈಗ 20 ದಿವಸಕ್ಕೊಮ್ಮೆ ನೀರು ಬಿಡ್ತಾ ಇದ್ದಾರೆ. ಅವ್ರು ಮನುಷ್ಯರು ಹೌದಾ ಅಲ್ಲೋ ಅನ್ನೋದನ್ನು ಸರ್ಕಾರ ತೀರ್ಮಾನ ಮಾಡಬೇಕು. ಯಾಕಂದ್ರೆ 20 ದಿವಸ ಕುಡಿಯೋ ನೀರು ಬರದೇ ಇದ್ದರೆ ಅವ್ರು ಹೆಂಗೆ ಜೀವನ ಕಟ್ಕೋಬೇಕು? ಅತಿ ಹಿಂದುಳಿದ ಅಲ್ಪಸಂಖ್ಯಾತರು, ದಲಿತರು ಇರುವಂಥ ಒಂದು ಪಟ್ಟಣ ಅದು. ನಮ್ಮ ಸರ್ಕಾರ ಎಲ್ಲ ಹಿಂದುಳಿದವರಿಗೆ, ದಲಿತರ ಪರವಾಗಿ ನಾವು ಮಾಡ್ತೀವಿ ಅಂತೇಳಿ ಘೋಷಣೆ ಮಾಡ್ತೀರಿ. ಇಂಥ ಜನಾಂಗ ಇರುವಂಥ ಒಂದು 30ರಿಂದ 32 ಸಾವಿರ ಜನ ಬರೀ ಹಿಂದುಳಿದವರು, ಅಲ್ಪಸಂಖ್ಯಾತರು, ದಲಿತರು ಇರುವಂಥ ಒಂದು ಪಟ್ಟಣ ಇವತ್ತು ಕುಡಿಲಿಕ್ಕೆ 20 ದಿವಸಕ್ಕೊಮ್ಮೆ ನೀರು ಕೊಡ್ತೀರಿ ಅಂದರೆ ನಮ್ಮ ಬದ್ಧತೆಯನ್ನು ಈ ಪ್ರಶ್ನೆ ಮಾಡ್ತಾ ಇದ್ದಾರೆ ಜನ. ಸರ್ಕಾರ ಏನು ಮಾಡ್ತಾ ಇದೆ? 4 ಸಾರಿ ಪ್ರಶ್ನೆ ಕೇಳಿದ್ವಿ, ನಮಗೂ ನಾಚಿಕೆ ಆಗ್ತಾ ಇದೆ. ಇದು ಕಡೆ ಸಾರಿ ಕೇಳ್ತಾ ಇರೋದು, ಮತ್ತೆ ಈ ಪ್ರಶ್ನೆಯನ್ನು ಕೇಳಲ್ಲ. ಅದಕ್ಕೆ ದಯವಿಟ್ಟು ನಗರಾಭಿವೃದ್ಧಿ ಸಚಿವರು, ಮುಖ್ಯಮಂತ್ರಿಗಳಿಗೂ 10 ಸಾರಿ ಹೋಗಿ ಪತ್ರ ಕೊಟ್ಟಿದ್ದೀನಿ. ನೀವು ಮೊನ್ನೆ ಬಜೆಟ್ ಮಾಡಬೇಕಾದ್ರೆ ತಾವು ಹೋಗಿ ವಿಶೇಷವಾದ ಕಾಳಜಿ ತಗೊಂಡಿದ್ರೆ ಇದು ಗ್ಯಾರಂಟಿ ಒಂದು ಯಾವುದಾದ್ರೂ ರೂಪದಲ್ಲಿ ಸೇರಿಸ್ತಿದ್ರು ಮುಖ್ಯಮಂತ್ರಿಗಳು. ತಾವು ಸಹ ಕಾಳಜಿ ಮಾಡಿದಿರೋ ಇಲ್ಲೋ ಗೊತ್ತಿಲ್ಲ. ಅದಕ್ಕೆ ನಮ್ಗೆ ಭಾಳಷ್ಟು ನೋವಾಗಿದೆ. ಇದು ಮುಂದೆ ಹೆಂಗೆ ಮಾಡ್ತೀರಿ, ಅದಕ್ಕೆ ಏನು ಪರಿಹಾರ ಕಂಡ್ಕೋತೀರಿ ಅಂತ ಹೇಳಿಬಿಡ್ರಿ ಸಾಕು. ಸಚಿವರು. ಸನ್ಮಾನ್ಯ ಸಭಾಪತಿಗಳೇ, ಈ ರಾಯಚೂರು ಜಿಲ್ಲೆಗೆ 9 ಟೌನ್ಸ್ ಅಂತ ಹೇಳ್ಬಿಟ್ಟು KUDFCಯಿಂದ ನಾವು ಪ್ರಾಜೆಕ್ಟ್ಸ್ ತಗೊಂಡಿದ್ವಿ ಸಭಾಧ್ಯಕ್ಷ. 2017ರಲ್ಲಿ ಇದಕ್ಕೆ ಅನುಮೋದನೆ ತಗೊಂಡಿದ್ವಿ ಸಭಾಧ್ಯಕ್ಷ. ಆದರೆ ನಾವು ಮಾರುಕಟ್ಟೆ ಸಾಲ ತಗೊಂಡು ಅರ್ಧ ಸರ್ಕಾರಕ್ಕೆ ಕೊಡಬೇಕು ಅಂತ ಉದ್ದೇಶ ತಗೊಂಡು ಮಾಡಿದ್ವಿ ಸಭಾಧ್ಯಕ್ಷ. ಆದರೆ ಅಲ್ಲಿ ASR ಇಂಜಿನಿಯರಿಂಗ್ ಪ್ರಾಜೆಕ್ಟ್ ಲಿಮಿಟೆಡ್ 2018ರಲ್ಲಿ ಅವ್ರಿಗೆ ಗುತ್ತಿಗೆ ಕೊಟ್ಟಿದ್ವಿ ಸಭಾಧ್ಯಕ್ಷ. 18 ತಿಂಗಳೊಳಗಡೆ ಮುಗಿಸ್ಬೇಕಾಗಿತ್ತು ಅಂತ ಹೇಳ್ಕೊಟ್ಟಿದ್ರಿ. ಆದರೆ ಅವ್ನು ಲೇಟ್ ಮಾಡಿದ್ರಿಂದ ಬರೀ 27% ಮಾತ್ರ ಕೆಲಸ ಆಗಿತ್ತು ಸಭಾಧ್ಯಕ್ಷರೇ ಅಲ್ಲಿ ಮುದಗಲ್ ಪಟ್ಟಣಕ್ಕೆ. ಮತ್ತು 2023ರಲ್ಲಿ ಅವ್ನ ಕಾಮಗಾರಿನ ರದ್ದುಪಡಿಸ್ಬಿಟ್ಟಿದ್ದು ಸಭಾಧ್ಯಕ್ಷ. ಅವನು ಓಡೋಗ್ಬಿಟ್ಟ, ಅವನು ಕಾಂಟ್ರಾಕ್ಟ್ರ್. ಅದರಿಂದ ಅವನ ಹತ್ರ ಒಂದು 7 ಕೋಟಿ 11 ಲಕ್ಷ ರೂಪಾಯಿ ಅವನ ಹತ್ರ ವಸೂಲಿ ಮಾಡಬೇಕಾಗಿದೆ ಸಭಾಧ್ಯಕ್ಷರೇ. ಈಗಾಗಲೇ ಕೋರ್ಟಲ್ಲಿ ರಿಕವರಿಗೆ ಹಾಕೊಂಡಿದ್ವಿ ಸಭಾಧ್ಯಕ್ಷರೇ. ಮತ್ತು ಇನ್ನೊಂದು ಸರ್ಕಾರ 10 ಕೋಟಿ ಕೊಡಬೇಕಾಗ್ತದೆ. ಪುರಸಭೆ ಮಾರುಕಟ್ಟೆ ಸಾಲ ಅದೊಂದು 17 ಕೋಟಿ. ಇವತ್ತು 35 ಕೋಟಿ ರೂಪಾಯಿಗಳು ಮುದಗಲ್ ಪಟ್ಟಣಕ್ಕೆ ಸುರೇಶ ದುಡ್ಡು ಬೇಕಾಗ್ತದೆ. ಅವ್ರದ್ದು ಏನು ಪ್ರಶ್ನೆ ಐತಲ್ಲ, ಈಗ ಇಮಿಡಿಯೇಟ್ಲಿ ಏನು ಮಾಡ್ತೀರಾ? 35 ಕೋಟಿ ದುಡ್ಡು ಬೇಕಾಗ್ತದೆ ಸಭಾಧ್ಯಕ್ಷ. ಇದಕ್ಕೆ 35 ಕೋಟಿ ಬೇಕಾಗ್ತದೆ. ಅದರಿಂದ ಇದು ಫೈನಾನ್ಸ್ ಅವ್ರಿಗೆ ಕಳಿಸ್ತಾ ಇದ್ವಿ ಸಭಾಧ್ಯಕ್ಷ. ಅವರು ದುಡ್ಡಿಲ್ಲ ಅಂತ ಹೇಳಿ ಕಳಿಸ್ತಾ ಇದ್ದಾರೆ. ಈಗ ಇನ್ನೊಂದು ಸರ್ತಿ ಅವ್ರಿಗೆ ನಾನು ಮನವಿ ಮಾಡ್ತೀನಿ ಸಭಾಧ್ಯಕ್ಷ. ಮತ್ತು ಮನೆ ಇದರಲ್ಲಿ ಯಾವುದು ಬಜೆಟಲ್ಲೂ ನಾವು ಸುಮಾರು ಒಂದು 40 ಪಟ್ಟಣಗಳಿಗೆ ಕುಡಿಯೋ ನೀರಿಗೆ ಮತ್ತು UGDಗೆ ದುಡ್ಡು ಕೇಳಿದ್ವಿ ಸಭಾಧ್ಯಕ್ಷ. ಒಂದು 4,500 ಕೋಟಿ ದುಡ್ಡು ಕೊಟ್ಟಿದ್ದಾರೆ ಸಭಾಧ್ಯಕ್ಷ ಈಗ ಕುಡಿಯೋ ನೀರಿಗೆ ಮತ್ತು UGDಗೆ. ಆದರೆ ಮುದಗಲ್ ಪಟ್ಟಣಕ್ಕೆ ಅದರಲ್ಲಿ ಅನುದಾನ ಸಿಕ್ಕಿರಲಿಲ್ಲ ಸಭಾಧ್ಯಕ್ಷ. ಅದರಿಂದ ನೋಡೋಣ ಸಭಾಧ್ಯಕ್ಷ. ಈಗ ಮತ್ತೆ CM ಅವ್ರ ಹತ್ರ, ಫೈನಾನ್ಸ್ ಅವ್ರ ಹತ್ರ ಮಾತಾಡಿ ಮತ್ತು ಲೋಕಲ್ದು ಇದು ಸಾಲ ತಗೊಳಕ್ಕೆ ಅವರು ಅವಕಾಶ ಕೊಟ್ಟಿಲ್ಲ ಸಭಾಧ್ಯಕ್ಷ ಫೈನಾನ್ಸಿಂದ. ಇದು 2000 ಈಗಿಂದಲ್ಲ ಸಭಾಧ್ಯಕ್ಷ, ಹೆಚ್ಚು ಕಮ್ಮಿ 10 ವರ್ಷದಿಂದ ಇದು ನಡೀತಾನೆ ಬರ್ತಾ ಇದೆ ಸಭಾಧ್ಯಕ್ಷ. ಅದರಿಂದ ಮುಂದಿನ ದಿವಸಗಳಲ್ಲಿ ನೋಡಿ ಫೈನಾನ್ಸ್ಗೆ ಕೊಟ್ಟು ಅವರು ಅನುಮೋದನೆ ತಗೊಂಡು ಇದನ್ನು ಈ ಮುದಗಲ್ ಪಟ್ಟಣಕ್ಕೆ ಉಳಿದ ಜಾಗಕ್ಕೆ ಕುಡಿಯೋ ನೀರಿನ ವ್ಯವಸ್ಥೆ ಮಾಡಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಪಡ್ತೀನಿ ಸಭಾಪತಿ. ಸರ್ ಹಂಗಲ್ಲ ಸರ್, ಸಚಿವರೇ ಒಂದು ನಿಮಿಷ. ಬಯ್ಯಾಪುರ್ ಒಂದು ನಿಮಿಷ ನಿಮ್ಮ ಪರವಾಗಿ ಮಾತಾಡಿ. ಇಡೀ ರಾಜ್ಯದಲ್ಲಿ ನೀರಿನ ಸಮಸ್ಯೆ ಇದೆ, ಬೇಸಿಗೆ ಬಂದಿದೆ. ಪತ್ರಿಕೆಗಳಲ್ಲಿ ನೋಡ್ತಾ ಇದ್ದೀವಿ, ವಾರಕ್ಕೊಮ್ಮೆ ನೀರು ಕುಂದಗೋಳು ಇದರಲ್ಲೆಲ್ಲ ಇವತ್ತು ನಾನು ನೋಡಿದ್ದೇನೆ ಪತ್ರಿಕೆಗಳಲ್ಲಿ. ವಾರಕ್ಕೊಮ್ಮೆ ನೀರು, ಇನ್ನು ಉಳಿದ ದಿನಗಳಲ್ಲಿ ನೀರು ಕುಡಿಬಾರ್ದು ಅವರು. ಪರಿಸ್ಥಿತಿ ಇಷ್ಟು ಹದಗೆಡ್ತಿರ್ತಕ್ಕಂಥ ಸಂದರ್ಭದಲ್ಲಿ, ಅದರಲ್ಲೂ ಕಲ್ಯಾಣ ಕರ್ನಾಟಕ, ಕಿತ್ತೂರು ಕರ್ನಾಟಕ ಭಾಗದಲ್ಲಿ ತುಂಬಾ ಸಮಸ್ಯೆಗಳಿದೆ. ಒಂದು ನಿಮಿಷ. SM ಕೃಷ್ಣ ಅವರು ಮುಖ್ಯಮಂತ್ರಿ ಆಗಿದ್ರು. ಉತ್ತರ ಕುಡಿಯೋದು ಹುಬ್ಳಿ ಧಾರವಾಡ ಕುಡಿಯಾಕ ನೀರು ಇರಲಿಲ್ಲ. ಅವಾಗ ಹಿಂಗೆ 15-20 ದಿನ ಕೊಡ್ತಿದ್ರು. ಯೂನಿವರ್ಸಿಟಿಯ ಮೀಟಿಂಗ್ ಕರೆದ್ರು. ಕೇಳಿದಾಗ ಅವರು SM ಕೃಷ್ಣ ಅವ್ರಿಗೆ ಬಂದ್ಮೇಲೆ ಶಾಕ್ ಆಯ್ತು. ಅವ್ರು ಏನು ಹೇಳಿದ್ರು, ವಿಚಾರ ಮಾಡಿ 10 ದಿವ್ಸಕ್ಕೊಮ್ಮೆ ಕೊಡ್ತೀವಿ ಅಂದ್ರೆ ಎಲ್ಲರೂ ಚಪ್ಪಾಳೆ ಹಿಡಿದ್ರು ನಮ್ಮ ಕಡೆ.
ಈಗ ಹಂಗೆ ಹೊಡೆಯೋದ? ನಮ್ ಕಡೆ ಜನ ಹೆಂಗಿದಾರ? ಅಲ್ಲ, ಪರಿಸ್ಥಿತಿ ಹೀಗಿರುವಾಗ ಈಗ ದಿವಸ ನೀರು ಬೇಕು. ಇದಕ್ಕೆ ಸರ್ಕಾರ ಆದ್ಯತೆ ಮೇರೆಗೆ ಇದನ್ನ ತೀರ್ಮಾನ ಮಾಡಬೇಕು. ನಾವು FM ಈಗ ನಾವು ಫೈನಾನ್ಸ್ ಇದಕ್ಕೆ ಕೇಳ್ತೇವೆ, ಅವ್ರ ಯಾರು ಸರ್ ಅವರು? ಎಲ್ಲ ಹೊರದೇಶದವ್ರ? ಸರ್ಕಾರ ಹೇಳ್ಬೇಕು ಇದಕ್ಕೆ ರಿಲೀಸ್ ಮಾಡ್ರಿ ಅಂತ ಹೇಳ್ಬೇಕು. ಸರ್ಕಾರ ಅಸಹಾಯಕತೆ ತೋರಿಸೋದು ಸರ್ಕಾರದ ಕೆಲಸ ಆಗಬಾರ್ದು. ದಯವಿಟ್ಟು ಇಂಥದ್ದನ್ನ ಬಗ್ಗೆ ಯಾವುದು ಅಸಹಾಯಕತೆ ತೋರಿಸ್ತಾ ಇಲ್ಲ ಸಭಾಪತಿಗಳೇ. ಕುಡಿಯೋ ನೀರು ಇದೇನು ಹೊಸ ಸಭಾಪತಿಗಳೇ, ಇದು ಪ್ರಾಜೆಕ್ಟ್. ಸಭಾಪತಿಗಳೇ, ರಿಲೀಸ್ ಮಾಡಲ್ಲ ಅಂತಂದ್ರೆ ಏನು? ಸಭಾಪತಿಗಳೇ ಒಂದ್ ನಿಮಿಷ, ಇದು ಪ್ರಾಜೆಕ್ಟ್ ಸಭಾಪತಿಗಳೇ. ಈಗ ಸ್ಟಾರ್ಟ್ ಮಾಡಿದ್ರೆ ಏನು ಬರೋ ತಿಂಗಳೇ ನೀರು ಬಂದ್ಬಿಡಲ್ಲ. ಅಲ್ಲಿ 2 ವರ್ಷ ಸಮಯ ತಗತ್ತೆ. ಅಲ್ಲ, ಮಾನ್ಯ ಸದಸ್ಯರಿಗೆ ಹೇಳೋ ಸಭಾಪತಿಗಳೇ, ತಾತ್ಕಾಲಿಕವಾಗಿ ಕುಡಿಯೋ ನೀರಿಗೆ ಪ್ರೈವೇಟ್ ಬೋರ್ವೆಲ್ಸು ಟ್ಯಾಂಕರ್ಸ್ ಅಲ್ಲಿ ಓಡಿಸೋದು ಇಡೀ ರಾಜ್ಯದಲ್ಲಿ ವ್ಯವಸ್ಥೆ ಮಾಡಿದ್ದೀವಿ ಸಭಾಧ್ಯಕ್ಷರೇ. ಇಡೀ ರಾಜ್ಯದಲ್ಲಿ ಎಲ್ಲ ಕಡೆ ತಾತ್ವಾರ ಇದೆ ನೀರ್ದು. ಅದರಿಂದ ಬೇಸಿಗೆ ಬಂದಾಗ ಬೋರ್ವೆಲ್ಸಿಂದ ನೀರು ತಗೊಳೋದು, ಪ್ರೈವೇಟ್ ಬೋರ್ವೆಲ್ಸಿಂದ ತಗೊಳೋದು, ಸರ್ಕಾರಿ ಬೋರ್ವೆಲ್ಗಳು ಹಾಕೋದು, ಟ್ಯಾಂಕರ್ಗಳಿಂದ ಓಡಿಸೋದು, ಇದೆಲ್ಲ ನಾವು ಆಲ್ಟರ್ನೇಟ್ ಮಾಡಿದ್ದೀವಿ ಸಭಾಧ್ಯಕ್ಷ. ಇದು ಪ್ರಾಜೆಕ್ಟ್ ಇರೋದ್ರಿಂದ ಇದನ್ನು ನಾನು ಫೈನಾನ್ಸರ್ ಹತ್ರ ಮಾತಾಡ್ಬಿಟ್ಟು ಆದಷ್ಟು ಬೇಗ ಇದಕ್ಕೆ ಅನುಮೋದನೆ ತಗೊಳ್ಳಿಕ್ಕೆ ಪ್ರಯತ್ನ ಪಡ್ತೀನಿ ಸರ್. ಏನಾಗಿದೆ ಸರ್, ಇವರು ಈಗ ಪ್ರೈವೇಟ್ ಬೋರು ಅದರಿಂದ ಕೊಡ್ತೀವಿ ಅಂತ ಹೇಳ್ತಾರೆ. ನಮ್ಮಲ್ಲಿ ಫ್ಲೋರೈಡ್ ಕಂಟೆಂಟ್ ಇಷ್ಟಿದೆ ಸರ್, ನಿಮಗೆ ನಾಳೆ ಬರಬೇಕಾದ್ರೆ ನೀರು ತಂದು ಕೊಡ್ತೀನಿ ಸರ್. ಒಂದು ಗ್ಲಾಸ್ ನೀರು ಕುಡಿದು ನೋಡ್ರಿ ಅದನ್ನ. ನಮಗೆಲ್ಲ ಈಗ 52 ವರ್ಷ ನಮ್ಮ ಮೊಣಕಾಲು ಅಡ್ಡಾಡಕ್ಕೆ ಬರ್ತಾ ಇಲ್ಲ ಆ ನೀರು ಕುಡಿದು. ಈ ಹಳ್ಳಿಯಲ್ಲಿ ಪರಿಸ್ಥಿತಿ ಏನಾಗಿದೆ ಅಂದ್ರೆ, ಮಂತ್ರಿಗಳಿಗೆ ಕುಡಿಸ್ರಿ, ಸಭಾಪತಿಗಳಿಗೆ ಕುಡಿಸ್ಬೇಡಿ, ಮಂತ್ರಿಗಳಿಗೆ ಕುಡಿಸಿ. ಅಲ್ರಿ ಹಂಗಲ್ಲ, ಏನಾಗಿದೆ ಸರ್, ನಿಮಗ್ ಕುಡಿಯಕ್ಕೆ ಕೇಳ್ತಾವ್ರೆ. ಬೇಡ ಬೇಡ ಬೇಡ, ಅವ್ರಿಗೆ ಕೊಡೋದು ಬೇಡ. ಅಲ್ಲ, ಸಭಾಪತಿಗೆ ಹೇಳಿಲ್ಲ, ನಮ್ಮ ಮಂತ್ರಿಗಳಿಗೆ ತಂದು ಕೊಡ್ತೀನಿ ನೀರು. ಆ ಪರಿಸ್ಥಿತಿ ಹಂಗಾಗಿದೆ. ನಮ್ಗೆ 52 ವರ್ಷ ನನಗೆ ಒಂದು ಕಾಲು ಹೋಗಿದೆ, ಈಗ ಆಪರೇಷನ್ ಮಾಡಿಸ್ಬೇಕು ಅಂತ ಪರಿಸ್ಥಿತಿ ಇದೆ. ಅದಕ್ಕೆ ದಯವಿಟ್ಟು ನಾವು ಮನುಷ್ಯರು ಅಂತ ಹೇಳಿ ಸ್ವಲ್ಪ ಟ್ರೀಟ್ ಮಾಡಿದ್ರೆ ಅಂತ. ಅದೇ ನಿಮಗೆ ಇಲ್ಲಿ ಮದ್ದೂರು ಮೈಸೂರಲ್ಲಿ 3 ದಿವಸಕ್ಕೆ ನೀರು ಕೊಟ್ರೆ ನೀವು ದೊಡ್ಡ ಆಹಾಕಾರನೇ ಮಾಡ್ತೀರಿ. ಆದ್ರೆ ನಾವು ಏನಾಗಿದೆ ಸಾಹೇಬ್ರೆ, ನಿಜಾಮ್ರ ಕೈಯಲ್ಲಿ, ಯಾಕಂದ್ರೆ ನಮ್ಗೆ ಅಕ್ಷರ ಜ್ಞಾನ ಇಲ್ಲ. ಯಾಕಂದ್ರೆ ಎಲ್ಲ ಉರ್ದುದಲ್ಲಿ ಇರ್ತಿದ್ವು. ನಮ್ಗೆ ಕನ್ನಡ ಬಿಟ್ರೆ ಇನ್ನೊಂದು ಬರ್ತಿರ್ಲಿಲ್ಲ. ಹೋಗಿ ಅಲ್ಲಿ ಜವಾನ್ರ ಮುಂದೆ ನಿಂದಿರ್ತಿದ್ರು, ಹಿಂದಕ್ಕೆ ನಮ್ಮ ಹಿರಿಯರೆಲ್ಲ.